ಏನೋ ಪರವಾಗಿಲ್ಲ ರಾಜಿ. ಮದ್ವೆ ಆಗಿರೋ ನಮ್ಗೆ ತುಂಬಾ ದಿನಗಳಾದ್ಮೇಲೆ ಮಾವ ದೊಡ್ಡ ಮನ್ಸ್ ಮಾಡಿ ಶೋಭನಕ್ಕೆ ಮುಹೂರ್ತ ಇಡ್ಸಿದ್ರೆ ಆ ಚಾರು ಭವಾನಿ ಮಾಲೆ ಹಾಕೊಂಡು ನಮ್ಮಿಬ್ರ ಮಧ್ಯೆ ದೊಡ್ಡ ಗೋಡೆ ಕಟ್ಟಿದಾಳೆ. ಹೌದಾ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನೀನ್ ಸಪೋರ್ಟ್ ಮಾಡ್ತೀಯ ಅಂದ್ರೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಅಯ್ಯೋ, ಏನ್ ಮಾವ ಅದು? ಅದೇನಂದ್ರೆ ನೀನು ಹೇಳ್ಬಿಡ ಪ್ಲೀಸ್ ಹೇಳ್ಬಿಡ. ನಾಳೆ ಕಾರ್ತಿಕ ಪೌರ್ಣಮಿ ಅಲ್ವಾ? ನೀನ್ ಇಲ್ಲಿಗೆ ಬಂದು ನಮ್ಮಿಬ್ರನ್ನು ಊಟಕ್ಕೆ ಕರಿಬೇಕು. ಇಲ್ಲಿ ನಿಂತೋಗಿರೋಂತ ಕಾರ್ಯನ ಅಲ್ಲಿ ನಾವು ಮುಂದುವರಿಸ್ತೀವಿ. ಸೀನು ಏನಂತೀಯ? ಸೀನು, ಏನ್ ಮಾಡ್ತಿದ್ಯಾ? ಕೊಡು. ಹಲೋ ರಾಜಿ, ಯಾಕೆ ಮಾತಾಡ್ತಿಲ್ಲ? ಯಾಕೆ ರಾಜಿ ಏನೋ ಮಾತಾಡ್ತಿಲ್ಲ? ಭವಾನಿ ಮಾಲೆ ಹಾಕೊಂಡಿರೋರು ಮನೇಲಿದ್ರೆ ಆ ಕಾರ್ಯ ನಡಿಬಾರ್ದಂತಲ್ಲ. ಬೇಡ ಸೀನು, ಬೇಡ, ಚೆನ್ನಾಗಿರಲ್ಲ. ಇರುವಾತ್ಯ, ಅದು ಹಾಗಲ್ಲ ಮಾವ. ಮನೇಲಿ ಮನೆ ಪರಿಸ್ಥಿತಿ ಏನಾಗಿದೆ ರಾಜಿ? ನಿನಗೆ ಶೌರ್ಯನ್ಗೆ ಏನಾದ್ರೂ ಜಗಳ ಆಯ್ತಾ? ನೀವಿಬ್ರು ಆರಾಮಾಗಿದ್ದೀರಾ ತಾನೆ? ಇಲ್ಲ ಮಾವ, ನಾವ್ ಚೆನ್ನಾಗೇ ಇದ್ದೀವಿ. ನೀವ್ ಬಂದ್ಬಿಡಿ. ನಿಮಗ್ ಬೇಕಾಗಿರೋ ಏರ್ಪಾಟೆಲ್ಲ ನಾ ಮಾಡ್ತೀನಿ. ಬೇಡ ಬಿಡು ಮಾವ. ಪಕ್ಕದಲ್ಲಿ ಆದ್ಯ ಇದ್ದಾಳ? ಆದ್ಯನಾ? ಅಯ್ಯೋ, ಇಲ್ಲ ಇಲ್ಲ ಇಲ್ಲ. ಆದ್ಯ ಇಲ್ಲಿಲ್ಲ, ಒಳಗಡೆ ಇದ್ದಾಳೆ. ಅವಳ ಜೊತೆ ಮಾತಾಡ್ತೀಯಾ? ಪರವಾಗಿಲ್ಲ ಮಾವ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ರಾಜಿ. ರಾಜಿ, ಒಂದ್ ನಿಮಿಷ. ಹೇಳು ಮಾವ. ಅದು ನಮ್ ಶೋಭನಕ್ಕೆ ಡೆಕೋರೇಷನ್ ಚೆನ್ನಾಗಿ ಮಾಡು. ಸರಿ ಮಾವ. ಥ್ಯಾಂಕ್ಸ್ ರಾಜಿ, ಕೇಳಿದ ತಕ್ಷಣ ಒಪ್ಕೊಂಡೆ. ಅಯ್ಯೋ ಮಾವ, ನಿಮ್ಮಿಬ್ರಿಗೋಸ್ಕರ ನಾನು ಇಷ್ಟು ಮಾಡಕ್ಕಾಗಲ್ವಾ? ಸರಿ, ನಾನು ಕಾಯ್ತಾ ಇರ್ತೀನಿ, ನೀವ್ ಬಂದ್ಬಿಡಿ. ನೋಡಿದ್ಯಾ ರಾಜಿ ಎಷ್ಟು ಆರಾಮಾಗಿ ಒಪ್ಕೊಂಡ್ಲು ಅಂತ? ಮನ್ಸಿದ್ರೆ ಮಾರ್ಗ ಇರುತ್ತೆ ಆದ್ಯ. ಏನಿರುತ್ತೆ? ಈ ತರ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಯಾರಾದ್ರೂ ಇನ್ನೊಬ್ರ ಮನೆಗೆ ಹೋಗಕ್ಕಾಗತ್ತಾ? ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಆದ್ಯ, ಏನ್ ಮಾಡಕ್ಕಾಗತ್ತೆ? ಆದ್ರೂ ನಾನ್ ಕೇಳಿದ್ದು ಹೊರಗ್ನವ್ರನ್ನಲ್ವಲ್ಲ, ನಮ್ ರಾಜಿನೇ ತಾನೆ. ನಾನ್ ರಾಜಿಗ್ ಫೋನ್ ಮಾಡಿ ಬೇಡ ಅಂತ ಹೇಳ್ತೀನಿ. ಫೋನ್ ನಿನಗೆ ಕೈ ಮುಗಿತೀನಿ ಆದ್ಯ. ಅಂತ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ. ಇಲ್ಲಿ ಕ್ಯಾನ್ಸಲ್ ಆಗಿರೋ ಶೋಭನಾನ ಅಲ್ಲಿ ಪ್ಲಾನ್ ಮಾಡಿದೀನಿ. ಏನಾಯ್ತು ಅಮ್ಮ? ಚಾರು, ಏನಾಯ್ತು ಇವಳಿಗೆ? ಚಾರು, ಚಾರು, ಏನಾಯ್ತಮ್ಮ? ಕರೆಂಟ್ ಶಾಕ್ ಹೊಡೆದಿದ್ಯೇನೋ? ಲೇ ಸೀನು, ಹೋಗಿ ಮೇನ್ ಸ್ವಿಚ್ ಆಫ್ ಮಾಡೋ, ಹೋಗೋ. ಇದು ಶಾಕ್ ಇಂದ ಬಂದಿರೋ ಶೇಕ್ ಅಲ್ಲ. ಮತ್ತೆ ಇನ್ನೇನು? ಅರ್ಥ ಆಯ್ತು, ನನ್ಗೆಲ್ಲ ಅರ್ಥ ಆಗೋಯ್ತು. ಏನಾಯ್ತಮ್ಮ ಚಾರು, ಹೇಳಮ್ಮ. ಚಾರು, ಹೇಳು ಚಾರು. ಯಾರು ಚಾರು? ಅದೇನಮ್ಮ, ನಿನ್ನ ಹೆಸರು ನೀನೇ ಮರ್ತ್ಬಿಟ್ಟಿಯೇನೋ? ಓಹೋ, ಮಾಲೆ ಹಾಕೊಳ್ಳೋದಕ್ಕೆ ಮೋಸ್ಟ್ಲಿ ಮತಿ ಭ್ರಮಣೆ ಆಗಿರ್ಬೇಕು. ಭವಾನಿ ಮಾತೆ ಮೇಲೆ ತಮಾಷೆ ಮಾಡಿದ್ರೆ ಭಸ್ಮ ಆಗಿ ಹೋಗ್ತೀರಾ. ಯಾರು ಜೋಕ್ ಮಾಡಬೇಡಿ, ಎಲ್ರು ಭಸ್ಮ ಆಗೋಗ್ತೀರಾ. ಭಸ್ಮ ಅಪ್ಪ, ಅವಳು ಹೇಳಿದ್ದು ನಿಮಗೆ. ನನ್ನ ನಾನು ಭವಾನಿ ಮಾತಾಡ್ತಾ ಇರೋದು. ಚಾರು ಮೈ ಮೇಲೆ ಭವಾನಿ ತಾಯಿ ಬಂದ್ಬಿಟ್ಟಿದಾರಾ? ಅಯ್ಯೋ, ಈ ಮನೇಲಿ ಆಗ್ಬಾರದೇನೋ ಆಗುತ್ತೆ ಅನ್ನೋ ಹಾಗಾಯ್ತು. ಅದಕ್ಕೆ ಚಾರು ಮೈ ಮೇಲೆ ಭವಾನಿ ಮಾತೆ ಬಂದಿರೋದು. ಭವಾನಿ ಮಾತಾ, ಏನಾಯ್ತು? ಚಾರು ಮೈ ಮೇಲೆ ಭವಾನಿ ಅಮ್ಮ ಬಂದಿದ್ದಾರೆ ದೊಡ್ಡಪ್ಪ. ಸ್ವಲ್ಪ ಹೊತ್ತು ಯಾರು ಮಾತಾಡ್ಬೇಡ್ರಮ್ಮ. ತಾಯಿ, ಈ ಮನೇಲಿ ಏನ್ ಲೋಪ ನಡೆದಿದೆ ತಾಯಿ? ಲೋಪ ಅಲ್ಲ, ಕೋಪ. ಯಾರ ಮೇಲೆ ಕೋಪ? ಕಣ್ಣು ಹೋಗಿದ್ದು ಯಾರ್ದು? ನಮ್ ಚಾರುಗೆ. ಕಣ್ಣು ಹೋಗಕ್ಕೆ ಕಾರಣ ಯಾರು? ಇಲ್ಲಿ ನೋಡಿ, ಈ ಸೀನು. ಬರೀ ಕಣ್ಣು ಹೋಗಿರೋ ಚಾರು ಮಾಲೆ ಹಾಕೊಂಡ್ರೆ ಸಾಲುತ್ತಾ?
ಕಣ್ಣು ಹೋಗಕ್ಕೆ ಕಾರಣ ಆಗಿರೋ ಸೀನು ಕೂಡ ಮಾಲೆ ಹಾಕೋಬೇಕು. ಕಣ್ಣು ಹೋಗಕ್ಕೆ ಕಾರಣ ಆಗಿರೋ ಸೀನು ಕೂಡ ಮಾಲೆ ಹಾಕೊಂಡು ನನ್ ಹತ್ರ ಕ್ಷಮಾಪಣೆ ಕೇಳ್ಬೇಕು. ಚೆನ್ನಾಗಿ ನನ್ ಸೇವೆ ಮಾಡ್ಬೇಕು. ಅವಾಗ್ಲೇನೆ ಚಾರುಗೆ ಕಣ್ ಬರೋದು. ನಿನಗ್ ಕಣ್ ಬರೋದಕ್ಕೆ ನಾನ್ ಮಾಲೆ ಹಾಕು. ಊರೊಳಗಡೆ ಇರೋ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಆ ದೇವಸ್ಥಾನಕ್ಕ? ಹೌದು, ಅದನ್ನ ರಿಓಪನ್ ಮಾಡ್ಬೇಕು ಅಂತ ಆರ್ಡರ್ಸ್ ಇದೆ. ತುಂಬಾ ವರ್ಷಗಳಿಂದ ಬಾಗ್ಲು ಹಾಕಿದಾರಂತಲ್ಲ. ಮೇಡಮ್ ಬೇಡ ಮೇಡಮ್, ಆ ದೇವಸ್ಥಾನ ಸವಾಸಕ್ಕೆ ಹೋಗ್ಬೇಡಿ ಮೇಡಮ್, ಅದು ತುಂಬಾ ಡೇಂಜರ್ ಮೇಡಮ್. ಆ ದೇವಸ್ಥಾನ ಬಾಗ್ಲು ಓಪನ್ ಮಾಡ್ಬೇಕಂತ ತುಂಬಾ ಸಲ ಪ್ರಯತ್ನ ಪಟ್ರು, ಅವರೆಲ್ಲರೂ ಕೂಡ ಸತ್ತೋದ್ರು ಮೇಡಮ್. ಇದಕ್ಕೆ ಮುಂಚೆ ವರ್ಕ್ ಮಾಡಿರೋ ಆಫೀಸರ್ಗಳೆಲ್ಲ ಆ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಯಾರು ಕೂಡ ವಿಷಯಕ್ಕೆ ತಲೆ ಹಾಕಿಲ್ಲ ಮೇಡಮ್. ಮೇಡಮ್ ನನ್ನ ಮಾತು ಕೇಳಿ ಮೇಡಮ್, ನಾವು ವಾಪಸ್ ಹೋಗ್ಬಿಡೋಣ ಮೇಡಮ್. ಎಂಡೋಮೆಂಟ್ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಹೀಗ್ ಭಯ ಪಡ್ತಿರಲ್ಲ. ಇದು ಭಯ ಅಲ್ಲ ಮೇಡಮ್, ನನ್ನ ಮಾತು ಕೇಳಿ ಮೇಡಮ್, ಅದು ತುಂಬಾ ಡೇಂಜರ್ ಮೇಡಮ್. ನಾವ್ ಖಂಡಿತ ದೇವಸ್ಥಾನನ ಓಪನ್ ಮಾಡಿಸ್ಲೇಬೇಕು. ಮೇಡಮ್ ನೀವು ಬೇಕಾದ್ರೂ ಹೋಗಿ, ನಾನ್ ಮಾತ್ರ ಬರೋದಿಲ್ಲ. ಬರ್ದೆ ಹೋದ್ರೆ ನಿನ್ ಕೆಲ್ಸ ರಿಸ್ಕ್ ಅಲ್ಲಿ ಇರತ್ತೆ. ಮೇಡಮ್ ಕೆಲಸ ಹೋದ್ರೂ ಪರವಾಗಿಲ್ಲ ಮೇಡಮ್, ಪ್ರಾಣ ಹೋಗದೇ ಇದ್ರೆ ಸಾಕು ಮೇಡಮ್.